ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಹೊಸ ನೋಡ್ರಿ ಎಲ್ರಿಗೂ ಸ್ವಾಗತ. ನಿನ್ನೆ ರಾತ್ರಿ ನಮ್ಮ ತಮ್ಮ ಎಲ್ಲೋ ಹೊರಗಡೆ ಹೋಗಿದ್ದ. ಅಣ್ಣ ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ, ಡೋರ್ ಓಪನ್ ಮಾಡಿ ಅಂತ ಹೇಳೋಗಿದ್ದ. ನಾನು ಸರಿ ಆಯಿತು ಅಂತ ಡೋರ್ ಓಪನ್ ಮಾಡಿ ಇಟ್ಟಿದ್ದೆ. ನೋಡಿದ್ರೆ ಬರಲೇ ಇಲ್ಲ ಗೈಸ್. ಬನ್ನಿ ಅಮ್ಮನ ಕೇಳೋಣ, ಅವನ ಮನೇಲಿ ಬಂದಿದ್ದಾನ ಇಲ್ವಾ ಅಂತ ಕೇಳೋಣ. ಅಮ್ಮ, ರವಿ ಬಂದಿದ್ನ ರಾತ್ರಿ? ನಮ್ಮ ಮನ್ಯಾಗ ಮಕ್ಕೊಂಡು ಇವಾಗ ಬಂದು ಇಲ್ಲಿ ಮಕ್ಕೊಂಡ. ಹೌದಾ? ನೋಡಿ, ಇಲ್ಲಿ ರೂಮಲ್ಲಿ ಬಂದು ಮಾಡ್ಕೊಂಡಿದ್ದಾನೆ ಅಂತ ನೋಡಿ. ಎದ್ದಳು, ರಾತ್ರಿ ಬರ್ತೀನಿ ಅಂತ ಹೇಳಿ ಬಾಗ್ಲ ಓಪನ್ ಮಾಡಿಸಿ ಇಲ್ಲೇ ಬಂದ್ ಮಾಡ್ಕೊಂಡೆ ನೀನು. ಎದ್ದಳು ನೋಡಿ, ಎಷ್ಟು ಸೋಂಬೇರಿ ನೋಡಿದ್ರೆ, ಎಷ್ಟು ಸೋಂಬೇರಿ ನೋಡ್ರಿ. ರಾತ್ರಿ ಬರ್ತೀನಿ ಅಂತ ಹೇಳಿ ನನ್ನ ಮುಂದೆ ಹೇಳ್ಬಿಟ್ಟಿದ್ದಾನೆ. ನಾನು ನೋಡಿದ್ರೆ ರಾತ್ರಿ 1 ಗಂಟೆ ಮಟ್ಟ ಕಾದೆ, ಬರಲೇ ಇಲ್ಲ. ಬೆಳಗಡೆ ಅಣ್ಣ ಮನೆಯಲ್ಲಿ ಮಲ್ಕೊಂಡು ಮತ್ತೆ ಇಲ್ಲಿ ರೂಮಲ್ಲಿ ಬಂದು ಮಾಡ್ಕೊಂಡಿದ್ದೆ ನೋಡಿ. ಎಷ್ಟು ಸೋಂಬೇರಿ ನೋಡಿ ಗಾಯ್ಸ್, ಭಾರಿ ಸೋಂಬೇರಿತ ಗಾಯ್ಸ್. ಇವ್ರ ಹೆಸರು ಸಂಡಿಲ್ ಅಣ್ಣ ಅಂತೇಳಿ. ಇವರು ಬೆಳಗ್ಗೆ 3 ಗಂಟೆಗೆ ಎದ್ದು ಡ್ಯಾಮ್ನಲ್ಲಿ ಹಾಲ್ ಸ್ಟಾಕ್ ಬರುತ್ತೆ, ಆ ಹಾಲ್ ಸ್ಟಾಕ್ ತಗೊಂಡು ಡ್ಯಾಮ್ನಲ್ಲಿರೋ ಪ್ರತಿಯೊಂದು ಅಂಗಡಿಗೆ ಹೋಗಿ 3 ಗಂಟೆಗೆ ಹೋಗಿ ಎಲ್ಲ ಹಾಲ್ ಸ್ಟಾಕ್ ಆರ್ಡರ್ ಕೊಟ್ಟು ಬರ್ತಾರೆ. ನಾವು ಬೆಳಗ್ಗೆ 7 ಗಂಟೆ ಎದ್ದೇಳೋದಕ್ಕೆ ನಾವು ಕಷ್ಟಪಡ್ತೀವಿ. ಅವರು ಡೈಲಿ 3 ಗಂಟೆಗೆ ಎದ್ದು ತಮ್ಮ ಕೆಲಸಗಳನ್ನ ಪೂರೈಸ್ತಾರೆ ನೋಡಿ ಗಾಯ್ಸ್. ಹಿಂದೆ ಪ್ರತಿ ಭಾನುವಾರ ಭಗವದ್ಗೀತೆ ಕ್ಲಾಸ್ ನಡೆಯುತ್ತೆ, ಬನ್ನಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ. ಎಲ್ಲ ದೀಪಗಳನ್ನ ಕ್ಲೀನ್ ಮಾಡಬೇಕು ನೋಡಿ, ಯಾವ ರೀತಿ ಇದೆ ಇವಾಗೆಲ್ಲ ಪೀತಾಂಬರಿ ಪುಡಿಯಿಂದ ಎಲ್ಲ ಕ್ಲೀನ್ ಮಾಡಬೇಕು. ಚಿಕ್ಕಪ್ಪವರು ಇಲ್ಲಿ ಗುಡಿ ಕ್ಲೀನ್ ಮಾಡ್ತಿದ್ದಾರೆ, ಅದೇ ರೀತಿ ನಾನು ಅವರಿಗೆ ಇದೆಲ್ಲ ಕ್ಲೀನ್ ಮಾಡಿ ಹೆಲ್ಪ್ ಮಾಡ್ತೀನಿ. ಚಿಕ್ಕಪ್ಪ ಹೆಲ್ಪ್ ಮಾಡ್ತೀನಿ. ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ದಾನೆ, ಬನ್ನಿ ರೆಡಿ ಆಗಲಿ. ನಾವು ಅಮ್ಮ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತಿದ್ದಾರೆ ಕೇಳೋಣ ಬನ್ನಿ. ನೋಡ್ಬೋದು, ಅಮ್ಮ ಇಲ್ಲಿ ದೋಸೆ ಇಟ್ಟು ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಅವಾಗಲೇನು ಮಿಕ್ಸಿ ಹಾಕ್ತಿದ್ರು, ಮಿಕ್ಸಿಲಿ ಏನೋ ಇದೆ, ಅದು ಮಸಾಲೆ ರೆಡಿ ಮಾಡ್ತಿದ್ದಾರೆ. ಏನಮ್ಮ ಇವತ್ತು ಸ್ಪೆಷಲು? ಓ ಹೌದಾ, ಅದ್ರ ಮೇಲೆ ಚಟ್ನಿ. ಚಿಕನ್ ಏನಿಲ್ಲ ಇವತ್ತು? ಚಿಕನ್ ಇಲ್ವಾ? ಅಮ್ಮ ರೆಡಿ ಮಾಡಲಿ, ದೋಸೆ ಮತ್ತು ಚಟ್ನಿ ಮಾಡ್ತಿದ್ದಾರಂತ, ರೆಡಿ ಮಾಡಲಿ ಬನ್ನಿ ಗಾಯ್ಸ್. ಇಲ್ಲಿ ನೋಡಿ, ನಮ್ಮ ತಮ್ಮ ಫ್ರೆಶ್ ಅಪ್ ಆಗಿಬಿಟ್ಟಿದ್ದಾನೆ. ಏನು ಮಾಡ್ತಿದ್ದಿ? ಬಿಸಿ ನೀರು, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು, ಮತ್ತು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನೀರು, ಮತ್ತು ಅದಾದಮೇಲೆ ಫ್ರೆಶ್ ಅಪ್ ಆದಮೇಲೆ ಒಂದು ಟೀ ರೆಡಿ ಇದೆ, ಟೀ ಕುಡ್ತಿದ್ದಾನೆ. ಏನೋ ತೋರಿಸ್ತಿದ್ದೆ ನೋಡಿ ಆಯ್ತಾ. ಓ, ನಿನ್ನೆ ಹಾಕಿದ್ದು ರೀಲ್ಸ್, ನಿನ್ನೆ ರಾತ್ರಿ ಹಾಕಿದ್ವಿ. ಇದು 1.4K ಹೊಡೆದಿದೆ. ಎಲ್ಲ ಭಗವದ್ಗೀತೆ ಕ್ಲಾಸ್ ಮುಗೀತು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಗ್ಯಾಂಗ್ ಇಲ್ಲೇ ಇದ್ದಾರೆ. ಇನ್ನು ಗ್ಯಾಂಗ್ ಎಲ್ಲಿ ನಮ್ಮದು? ಅಲ್ಲ ಧನು, ಹೌದಾ? ಅವು ಕ್ರಿಕೆಟ್ ಆಡಕ್ಕೆ ಹೋಗೋಣ. ಯಾವಾಗ? ಇವಾಗೆಲ್ಲ ಟಿಫನ್ ಮಾಡಿ ರೆಡಿ ಆಗಿಬಿಡ್ರಿ. ಇನ್ನು 3 ಇದು ಹೊಸ ಮೆಂಬರ್ ನಮ್ಮ ಟೀಮಲ್ಲಿ, ರಿತೀಶಾ ಅಂತೇಳಿ ಇವನ ಹೆಸರು, ನ್ಯೂ ಮೆಂಬರ್ ಜಾಯಿನ್. ಪಾಯಸ ದೋಸೆ ರೆಡಿ ಆಗಿದೆ ಅಂತ, ಬನ್ನಿ ತಿನ್ನಿ ಅಂತ ಅಮ್ಮ ಹೇಳ್ತಿದ್ರು. ಅದು ನಾನು ನಿಮ್ಮ ಮುಂದೆ ಮೇಲೆ ಕೇಳ್ತಿದ್ದೀನಿ. ಅಮ್ಮ ಫುಲ್ ಜೋರಾಗಿ ಗದರ್ಸಿ ಹೇಳ್ತಿದ್ರು, ಬನ್ನಿ ತಿನ್ನೋಣ ಹೋಗಿ, ಇಲ್ಲಾಂದರೆ ದೋಸೆ ತಣ್ಣಗಾಗ್ಬಿಡುತ್ತೆ. ಇಲ್ಲಿ ನೋಡಿ ತಿಂತಿದ್ದಾರೆ, ಇಲ್ಲ ಕೈ ತೊಳಿತಿದ್ದಾರೆ. ಇನ್ನು ನೋಡಿ, ಇನ್ನು ದೋಸೆ ರೆಡಿ ಆಗ್ತಿದೆ. ಇಲ್ಲಿ ಬಿಸಿ ದೋಸೆ ಇದೆ ನೋಡಿ. ಅಮ್ಮ ದೋಸೆ ಹಾಕ್ತಿದ್ದಾರೆ. ಬರೇ ಸಿಟ್ಟು ಬರೇ ಬೈತಾನೆ ಇರೋದು ನಮ್ಮ ಕೆಲಸ, ಅಮ್ಮನ ಕೆಲಸ. ಇವಾಗ ಬನ್ನಿ ಬಿಸಿ ದೋಸೆ ತಿನ್ನೋಣ ಗೈಸ್. ಇವಾಗ ನಾನು ನಮ್ಮ ತಮ್ಮ ಟಿಫನ್ ಮಾಡ್ತಿದ್ದೀವಿ ನೋಡಿ. ಇದು ಒಂದು ಸಣ್ಣ ಲಾಗು, ಇದರಲ್ಲೇ ಇನ್ನೊಂದು ಲಾಗ್ ನೋಡಿ, ಸಮೀರ್ ಬ್ರೋ ಲಾಗ್. ಅವ್ರು ರಂಗೋಲಿ ಲಾಗ್ ಅಪ್ಲೋಡ್ ಮಾಡಿದ್ರು. ಏನೋ ಮಾತಂದು ಪೇಂಟ್ ಇಲ್ಲ ಅಂತ ಉಟ್ಕೊಳಕ ಒಂದ್ 2 ಪೇಂಟ್ ಕೊಡ್ಸ್ಕೊಂಡ್ ಬರಪ್ಪ. ಹೌದಾ, ಬರೀ ಪ್ಯಾಂಟ್ ಅಂದಿರ್ತಾನಲ್ಲ ಅಂತ. ಪ್ಯಾಂಟ್ ಬೇಕಂತ ಅವರಿಗೆ. ಏನಿಲ್ಲ, ನೀಟಾಗಿ ಜೋಡಿಸ್ಬಿಟ್ಟಿರಲ್ಲ ಫುಲ್ಲು.
ನಮ್ಮ ಮಗಳು ಬಂದಿದ್ಲು ಎಲ್ಲ ಜೋಡಿಸಿ. ಅಮೃತ ಸಣ್ಣ ನಮ್ಮ ತಂಗಿ. ಯಾರು ಬಂದಿದ್ರು? ನನ್ನ ಮಗಳು ಬಂದಿದ್ಲು ಅಮೃತ ಅಂತ ಹಾಕಿ ಎಲ್ಲ ಜೋಡಿಸಿ. ಅದಕ್ಕೆ ಬಟ್ಟೆ ಅದಕ್ಕೆ ಇದು ಬೆಡ್ರೂಮ್ ಸ್ವಲ್ಪ ನೋಡೋದಕ್ಕೆ ಆಗ್ತಿದೆ, ಇಲ್ಲಾಂದ್ರೆ ಬೆಡ್ರೂಮ್ ನೋಡೋದಕ್ಕಲ್ಲ ನೋಡಿನೇ ಓಡೋಕ್ ಬಿಡ್ತಿದೆ, ಆ ತರ ಐತೆ ಬೆಡ್ ಇದು ಬೆಡ್ರೂಮ್. ಚೆನ್ನಾಗಿದೆ, ಎಲ್ಲ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟಿದ್ದೀರಪ್ಪ. ನಾನೇ ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ಅಮ್ಮಗಲ್ಲ, ಅಮೃತಾಗ. ಯಾರು ಅಮೃತ ಅಂದ್ರೆ? ನಮ್ಮ ತಂಗಿ. ನಾನು ನಮ್ಮ ತಮ್ಮ ಟಿಫಿನ್ ಮಾಡಿದ್ವಿ. ಟಿಫಿನ್ ಮಾಡಿದಾದ್ಮೇಲೆ ನಮ್ಮ ತಮ್ಮ ಮಾಡೋ ಕೆಲಸ ಏನಂದ್ರೆ ನೋಡಿ ಏನ್ ಮಾಡ್ತಿದ್ವಿ, ನೀವೇ ನೋಡಿ, ಕಣ್ಣಾರೆ ನೋಡ್ಬೋದು. ಏನ್ ಮಾಡ್ತಿದ್ದಪ್ಪ? ಫೋನ್ ನೋಡ್ತಿದ್ಯಾ? ನೋಡಿ ಫೋನ್ ನೋಡ್ತಿದ್ದೆ ನೋಡಿ. ಇನ್ನೊಂದು ಹೇಳ್ಬೇಕು ಏನಪ್ಪಾ ಅಂದ್ರೆ, ಅಮ್ಮಗೆ ನಾವು ತುಂಬಾ ಸತಾಯಿಸ್ತೀವಿ. ಒಂದು ಬಟ್ಟೆ ಸಿಕ್ಕಂದ್ರೆ ಸತಾಯಿಸ್ತೀವಿ, ಒಂದು ಊಟ ಹಾಕೊಡಂತ ಸತಾಯಿಸ್ತೀವಿ. ನಾವು ಎಷ್ಟೇ ಸತಾಯಿಸಿದ್ರು ಕೂಡ ಅಮ್ಮ ಕೋಪ ಮಾಡ್ಕೊಳ್ಳದೆ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಾಳ ಅಮ್ಮ. ಮತ್ತು ಅಪ್ಪ ಕೂಡ ಸೇಮ್. ಅಪ್ಪ ನೋಡಿ ಗೈಸ್, ನಾನು ನಿನ್ನೆ ಅಪ್ಲೋಡ್ ಮಾಡಿದ ಲಾಗ್ ನೋಡ್ತಿದ್ದಾರೆ ನೋಡಿ, ಊಟ ಮಾಡ್ತಾ ನೋಡ್ತಿದ್ದಾರೆ ನೋಡ್ಬೋದು. ಅಮ್ಮ ನಾವು ಎಷ್ಟೇ ಸತಾಯಿಸಿದ್ರು ಏನೇ ಮಾಡಿದ್ರು ಕೋಪ ಮಾಡ್ಕೊಡಲ್ಲ. ಅದೇ ರೀತಿ ನಮಗೆ ಕೇಳಿದೆಲ್ಲ ಕೊಡ್ತಾಳೆ ನಾವು ಅಮ್ಮ ನೋಡಿ ಗೈಸ್. ನಾವು ಸ್ವಲ್ಪ ಇವಾಗ ಊಟ ಮಾಡಿ ಚಟ್ನಿ ಬಿಟ್ಟಿದ್ವಿ. ಆ ಚಟ್ನಿ ಕೂಡ ಅದು ವೇಸ್ಟ್ ಮಾಡಬಾರ್ದು ಅಂತೇಳಿ ನಾವು ಅಮ್ಮ ಅದರಲ್ಲೇ ಹಾಕಿ ತಿಂದಿದ್ವಿ ಗೈಸ್. ಇವಾಗ ಟಿಫನ್ ಮಾಡಿದ್ರು ಅಮ್ಮ. ಬಟ್ಟೆ ಎಷ್ಟೊಂದು ಬಟ್ಟೆ ಇದೆ ನೋಡಿ. ನಿನ್ನೆ ಬರೀ ಒಂದೇ ದಿನದ ಇಷ್ಟು 2 ಬಕೆಟ್ ಬಟ್ಟೆ ಇದೆ. ಅದೆಲ್ಲ ಕೆನಲಲ್ಲಿ ಹೋಗಿ ತೊಳ್ಕೊಂಡು ಬರ್ತಾರೆ ನೋಡಿ, ವಾಶ್ ಮಾಡಿಕೊಂಡು ಬರ್ತಾರೆ. ಮತ್ತೆ ಬೈತಿದ್ದಾರೆ ಗೈಸ್, ಒಂದೇ ದಿನಕ್ಕೆ ಎಷ್ಟು ಜೊತೆ ಬಟ್ಟೆ ಯೂಸ್ ಮಾಡ್ತಾರೆ ಅಂತ ಬೈತಿದ್ದಾರೆ ನೋಡಿ. ಈಗ ತಾನೇ ಒಂದು ಡ್ರೆಸ್ ಹಾಕೊಂಡಿದ್ದ ನಮ್ಮ ತಮ್ಮ, ಮತ್ತೆ ಚೇಂಜ್ ಮಾಡಿ ಮತ್ತೆ ಬೇರೆ ಟಿ ಶರ್ಟ್ ಚೇಂಜ್ ಮಾಡಿದ್ದೆ ನೋಡಿ. ಆಗ ಮಾಡಿನೇ ನಮ್ಮ ತಮ್ಮ 2 ಬಕೆಟ್ ಡ್ರೆಸ್ ಆಗಿಬಿಟ್ಟಿದೆ ನೋಡಿ ವಾಶ್ ಮಾಡೋದಕ್ಕೆ. ಇವಾಗ ಹೊರಗೆ ಹೋಗ್ತಿದ್ದೀವಿ ನಮ್ಮ ಗ್ಯಾಂಗ್ ಜೊತೆ ಕ್ರಿಕೆಟ್ ಆಡೋದಕ್ಕೆ. ಸಂಡೇ ಸ್ಪೆಷಲ್ ಅಲ್ಲ, ಅದಕ್ಕೆ ಸ್ವಲ್ಪ ಟಿಫನ್ ಎಲ್ಲ ಮಾಡಿದ್ದೀವಿ. ನಾನು ನಮ್ಮ ತಮ್ಮ ಕ್ರಿಕೆಟ್ ಗ್ರೌಂಡ್ ಹತ್ರ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಎಷ್ಟು ಸೋಂಬೇರಿ ಅಂದ್ರೆ ನೋಡಿ, ರೆಡಿಯಾಗಿ ನಿಂತಿದ್ದಾನೆ. ವಾಟರ್ ಬಾಟ್ಲು ನೀರು ಅಡಿಕೆ ಆಗ್ತಿದೆ ಅಂತೇಳಿ ಅಮ್ಮಗೆ ಹೊರಗಿಂದಾನೆ ಆರ್ಡರ್ ಮಾಡ್ತಿದ್ದಾನೆ ನೋಡಿ. ಶೂ ಹಾಕೊಂಡಿದ್ದಾನೆ ಅಂತೆ, ಅದು ಹೋಗಕ್ಕೆ ಆಗ್ತಿಲ್ಲ ಅಂತೆ, ಅದಕ್ಕೆ ಹೊರಗಿಂದಾನೆ ಆರ್ಡ್ರ್ ವಾಟರ್ ಬಾಟ್ಲ್ ಕೊಡಂತ. ಹೋಗ್ತಿದ್ವಿ ನೋಡಿದೆ, ರೋಜಿ ಒಬ್ಬಳೇ ಇದ್ದಾಳೆ. ರೋಜಿಗೆ ಆರಾಮಿಲ್ಲ ನೋಡಿ, ನಮ್ಮ ತಮ್ಮ ಮಾತಾಡ್ಸಿದ್ದಾನೆ. ರೋಜಿಗೆ ಏನಾಗ್ಬಿಟ್ಟಿದೆ? ಅದು ಪೇನ್ ಆಗ್ಬಿಟ್ಟಿದೆ, ಫುಲ್ ಆರಾಮಿಲ್ಲ. ಇದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಇವತ್ತು. ನೋಡಿ ರೋಜಿಗೆ ಫುಲ್ ಆರಾಮಿಲ್ಲ ಅಂತ ನೋಡಿ. ಎಲ್ಲಿ ಎಲ್ಲ ಕಾಲಿಗೆಲ್ಲ ನೋಡಿ ಎಷ್ಟು ಪೇನ್ ಆಗ್ಬಿಟ್ಟಿದೆ ನೋಡಿ. ಪಾಪ ಆಸ್ಪತ್ರೆಗೆ ತೋರಿಸ್ಬೇಕಂತ ನೋಡಿ. ರೋಜಿ ಬ್ಲಡ್ ಟೆಸ್ಟ್ ಮಾಡ್ಬೇಕು. ಅದು 3 ದಿನದಿಂದ ಫುಲ್ ಆರಾಮಿಲ್ದಂಗೆ ಆಗ್ಬಿಟ್ಟೈತೆ, ಒಂಥರ ವಾಮಿಟ್ ಮಾಡ್ಕೊಂಡು ಫುಲ್ ಆರಾಮಿಲ್ದಂಗೆ ಆಗ್ಬಿಟ್ಟೈತೆ. ಭಾಳ ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಗೈಸ್. ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಂತ ನೋಡಿ ಗೈಸ್. ಪ್ರತಿದಿನ ನಮ್ಮ ತಮ್ಮ ಲಾಗ್ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವಾಗ ಫಸ್ಟ್ ವಿಡಿಯೋ ನೋಡಿದೆ ನಮ್ಮ ತಮ್ಮ ನೋಡಿ, ಪ್ರತಿ ಲಾಗ್ನಲ್ಲೂ ಈ ರೀತಿ ಮಾಡು, ಇಲ್ಲಿ ಮಿಸ್ಟೇಕ್ ಮಾಡ್ತಿದ್ಯಾ, ಇಲ್ಲಿ ಕರೆಕ್ಷನ್ ಮಾಡ್ಕೊ, ಮತ್ತು ಈ ರೀತಿ ಮಾಡು ವಿಡಿಯೋ ಅಂತ ಹೇಳ್ತಿದ್ದ. ಮತ್ತು ಡೈಲಿ ಸಮೀರ್ ಬ್ರೋದು ಮತ್ತು ವರುಣ್ ಆರಾಧ್ಯ ಅವರ ಅಣ್ಣದು ಇಬ್ಬರದು ಲಾಗ್ಸ್ ನೋಡು, ನಿನಗೆ ಐಡಿಯಾ ಬರುತ್ತೆ. ಅವ್ರು ಯಾವ ರೀತಿ ಕ್ರಿಯೇಟಿವ್ ಮಾಡ್ತಾರೆ ಡೈಲಿ, ಆ ರೀತಿ ಎಲ್ಲ ಕಂಟೆಂಟ್ ಅಪ್ಲೋಡ್ ಮಾಡು ಅಂತ ಹೇಳ್ತಿದ್ದ ಗೈಸ್. ಈ ಲಾಗ್ ಮಾಡೋಕ್ಕಿಂತ ನನಗೆ ಎಷ್ಟು ಇಂಟ್ರೆಸ್ಟ್ ಇದೆ, ನನಗೆ ಅದಕ್ಕಿಂತ ಡಬಲ್ ಇಂಟ್ರೆಸ್ಟ್ ನಮ್ಮ ತಮ್ಮಂಗಿದೆ ಗೈಸ್. ಎಲ್ಲ ನಾನು ಎಲ್ಲೇ ಮಿಸ್ಟೇಕ್ ಮಾಡಿದ್ರು ಏನೇ ಮಾಡಿದ್ರು ಫಸ್ಟ್ ಲಾಗ್ ನೋಡಿ ರಿಪ್ಲೈ ಮಾಡೋದೇ ನಮ್ಮ ತಮ್ಮ ಗೈಸ್. ಡ್ಯೂಟಿಯಿಂದ ಬಂದ ತಕ್ಷಣ ಅಂದರೆ ಇಲ್ಲಿ ಊರಿಗೆ ಬಂದ ತಕ್ಷಣ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ತಾನೆ. ಆದರೆ ಇವತ್ತು ನನ್ನ ಜೊತೆ ಇಡೀ ಲಾಗಲ್ಲಿ ಇರ್ತೀನಿ ಅಂತ ಹೇಳಿದ್ದಾನೆ. ನಾನು ಕರ್ಕೊಂಬಂದಿದ್ದೀನಿ ಇಡೀ ಇವತ್ತು ಲಾಗ್ ಜೊತೆ ನನ್ನ ಜೊತೆ ಪಕ್ಕ ಇರ್ತಾನೆ ಅವನು. ಕ್ರಿಕೆಟ್ ಆಡೋದಕ್ಕೆ ಬರ್ತೀನಿ ನೋಡಿ ಗೈಸ್, ಬರ್ತಿದ್ದಾನೆ ಇಲ್ಲಿ ಗೈಸ್. ನಾನು ಯಾವಾಗ ಕ್ರಿಕೆಟ್ ಆಡೋಕ್ಕೆ ಬರ್ತೀನಿ ಅವಾಗ ಬಂದಾಗೆಲ್ಲ ಬರೇ ಬಾಲ್ ಕಳೀತಾರೆ ನೋಡಿ ಗೈಸ್. ಬಾಲು ಕಳೆದೋಗ್ಬಿಟ್ಟಿದೆ, ಮತ್ತು ಹುಡುಕಿ ತಂದೆ ಇದೆ. ನೀವು ಬಂದುಬಿಟ್ಟಿದ್ದಾರೆ ಇವತ್ತು ನೋಡಿ ಗೈಸ್. ಇಷ್ಟೆಲ್ಲ ಫೀಲ್ಡರ್ಸ್ ಮತ್ತು ಟೀಮೇಟ್ಸ್ ಇಲ್ಲೆಲ್ಲ ಇದ್ದಾರೆ ನೋಡಿ. ಇನ್ನೂ ಸ್ವಲ್ಪ ಜನ ಬಾಲ್ ತೊಗೊಳಕ್ಕೆ ಹೋಗಿದ್ದಾರೆ. ತುಂಬ ದಿನ ಆದಮೇಲೆ ನಮ್ಮ ಚಿಕ್ಕಪ್ಪವರು ಕ್ರಿಕೆಟ್ ಆಡ್ತಿದ್ದಾರೆ. ನಮ್ಮ ಗ್ಯಾಂಗು ತುಂಬ ದಿನ ಆಯಿತು ಕ್ರಿಕೆಟ್ ಆಡಿ ನೋಡಿ. ಓ 4 ಗೈಸ್. ಬಾಳೆ ತೋಟದಲ್ಲಿ ಒಂದು ರೀಲ್ಸ್ ಮಾಡಿದ್ವಿ ನಾನು ಮತ್ತು ಪ್ರೀತಮ್ಮು. ತೋಟದವ್ರು ನೋಡ್ತಿದ್ರೆ ನಾವೇನು ಮಾಡ್ತಿಲ್ಲ, ರೀಲ್ಸ್ ಮಾಡೋದಕ್ಕೆ ರೋಜಿ ಮಕ್ಕೊಂಡಿದ್ದೆ. ಹಾಯ್ ರೋಜಿ. ಪಾಪ ಇವತ್ತು ಅಡ್ಮಿಟ್ ಮಾಡಿದಾರಂತ ನೋಡಿ ಗೈಸ್. ರೋಜಿಗೆ ಎಲ್ಲೆಲ್ಲ ಗಾಯ ಆಗ್ಬಿಟ್ಟಿದ್ ನೋಡಿ, ಎಲ್ಲೋ ಕಾಣ್ತಿದೆ ಇಲ್ಲಿ. ಮತ್ತೆ ಅಡ್ಮಿಟ್ ಮಾಡಿದ್ರೆಲ್ಲ ಹೋಗಿ ಕರ್ಕೊಂಡು ಹೋಗಿ ಫುಲ್ ಸೀರಿಯಸ್ ಆಗಿಬಿಟ್ಟು ಇಲ್ಲ ಎಲ್ಲ ಹಾಕಿದ್ರು ನೋಡಿ ಗೈಸ್. ಇಲ್ಲಿ ಏನೋ ಕಾಣ್ತಿದೆ, ಇಲ್ಲಿ ಯಾವುದೋ ಇದು ಔಷಧ ಹಾಕಿದ್ದಾರೆ.
ನೋವಾಗಿದೆ ಅಂತ ನೋಡಿ ಪಾಪ ರೋಜಿಗೆ. ಇಲ್ಲೆಲ್ಲ ಆಗಿದೆ, ಅದ್ರಾಗ ಬೇರೆ ಬ್ಲೀಡಿಂಗ್ ಬೇರೆ ಹಾಕತ್ ಬಿಟ್ಟಿದೆ ಇದಕ್ಕೆ. ಹಾಂ ಅದೆಲ್ಲ ತೋರಿಸ್ಕೊಂಡ್ಬಂದು ಎಲ್ಲ ಅಡ್ಮಿಟ್ ಮಾಡಿಸಿದ್ರೆ ಫುಲ್ ಸೀರಿಯಸ್ ಇತ್ತು. ಗುಳಿಗೆಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದೈತೆ ಹೋಗಿ. ಹಾಂ ಇವಾಗ ಆರಾಮಾಗೋದಂತ ರೋಜಿ. ಎಷ್ಟು ದಿನ ಬೇಕು ಕ್ಯೂರ್ ಆಗಕ್ಕೆ? 3-4 ದಿನ ಬೇಕು ಅದಕ್ಕೆ. ಹೌದಾ ನೋಡಿ ರೋಜಿ ರೆಸ್ಟ್ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡೋದು ಬೇಡ ಅದಕ್ಕೆ. ಅದು ಕ್ಯೂರ್ ಆಗೋದಕ್ಕೆ ಒಂದು 1 ವೀಕ್ ಬೇಕಂತ. ಕ್ಯೂರ್ ಆಗಲಿ ಅದು ಪಾಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಆಯ್ಸ್. ಅರವಿಂದ ಮತ್ತು ಮನಿತ್ ಯಾವ್ದು ಆಟ ಆಡ್ತೀವಿ ನೋಡಿ. ಹೇಳಿ 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 ಹೇಳಿಯೋ ನೋಡಿ. ಬಿದ್ದುಬಿಟ್ಟ ಅರವಿಂದ್ ಬಿದ್ದುಬಿಟ್ಟ ನೋಡಿ ಗಾಯ್ಸ್. ಇದು ಮನೆಯಲ್ಲೇ ನಾವು ಉಪ್ಪಿನಕಾಯಿನ ಅಂದರೆ ಯಾವುದಿದು ಲಿಂಬೆಕಾಯಿ ಉಪ್ಪಿನಕಾಯಿ ರೆಡಿ ಮಾಡಿದ್ದೀವಿ. ಇದನ್ನ ಹಂಗೆ ಇದು ಮಿಕ್ಸ್ ಮಾಡಬಾರ್ದಂತೆ, ಸ್ನಾನ ಮಾಡ್ಕೊಂಡೆ ಮಾಡ್ಬೇಕಂತ ನೋಡಿ ಗ್ಯಾಸ್. ಮಿಕ್ಸ್ ಮಾಡ್ಬೇಕಂತೆ ನೋಡಿ ಗ್ಯಾಸ್. ಅಮ್ಮ ಯಾರು ಹೇಳಿದ್ದಾರೆ? ಹೌದೇನಮ್ಮ? ಸ್ನಾನ ಮಾಡ್ಕೊಂಡೆ ಮಿಕ್ಸ್ ಮಾಡ್ಬೇಕಾ ಅದು? ನೋಡಿ ಗ್ಯಾಸ್ ಕೆಟ್ಟೋಗ್ಬಿಡುತ್ತಂತ ನೋಡಿ. ಅದಕ್ಕೆ ನಮ್ಮ ತಮ್ಮ ಮಿಕ್ಸ್ ಮಾಡ್ತಿದ್ದಾನೆ. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಾಡ್ತಾರೆ ಅಂದ್ರೆ ಯಾವ್ದು ಅನ್ನ ಮತ್ತೆ ಅದು ಉಗುರಿ ಸಾರು ಮಾಡ್ತಿದ್ದಾರೆ. ಬನ್ನಿ ಅಷ್ಟು ತೋರಿಸ್ತೀನಿ. ಇವತ್ತು ಸಂಡೇ ಸ್ಪೆಷಲ್ ಎಲ್ಲ ನಮ್ಮ ಹುಡುಗರಿಗೆ ಅಂದರೆ ನಮ್ಮ ಬ್ರದರ್ಸಿಗೆ ಎಲ್ಲ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಆದರೆ ಎಲ್ಲ ಅಂತ ಗೊತ್ತಾಗ್ತಿಲ್ಲ. ಬನ್ನಿ ನಮ್ಮ ಬ್ರದರ್ನ ಕೇಳೋಣ, ಐಡಿಯಾ ಕೊಡ್ತಾನೆ ಏನಂತ. ರವಿ, ಎಲ್ಲಿ ಹೊರಗಡೆ ಹೋಗೋದು ಪ್ಲಾನ್ ಮಾಡಿದ್ಯಾ? ಹೊರಗಡೆ ಎಲ್ಲಿ ಹೋಗಿ ಪ್ಲಾನ್ ಇಲ್ಲ ನೋಡ್ರಿ. ಇವತ್ತು ಭಾನುವಾರದಿಂದ ತಿನ್ಬೇಕು, ಉಣ್ಬೇಕು, ಹೋಗ್ಬೇಕು ಅಷ್ಟೇ ನೋಡಿ ಗೈಸ್. ಅಂತ ಹೇಳ್ತಾರೆ ಗೈಸ್, ನಾನು ವ್ಲಾಗ್ ಸ್ಟಾರ್ಟ್ ಮಾಡಾಗಿಂದ ನಮ್ಮಮ್ಮ ಬರೇ ನನಗೆ ಕೂಡ ಗಾಯ್ಸ್ ಅಂತ ಕರೀತಾರೆ. ನನಗೆ ಹೆಸರು ಆಕಾಶ್ ಅಂತ ಕರೆಯೋದ ಮರ್ತು ಬಿಡ್ತಾರೆ, ಬರೇ ಗಾಯ್ಸ್ ಅಂತ ಕರಿತಿದ್ದಾರೆ ನೋಡಿ. ಗಾಯ್ಸ್ ಅಂತಿದ್ದಾರೆ ನಮಗೆ ಕೂಡ, ನಮ್ಮ ಅಣ್ಣ ಕೂಡ. ಇದೇ ಪರಿಸ್ಥಿತಿ ಗಾಯ್ಸ್ ನಮ್ಮ ಮನೆಯಲ್ಲಿ. ಐಸ್ ಅಪ್ಪ ಅವರು ಅಂಗಡಿಗೆ ಸಾಮಾನು ತಂದಿದ್ರು. ಹೊಸಪೇಟೆ ಮಾರ್ಕೆಟ್ ಹೋಗಿ ತಂದಿದ್ದಾರೆ ಅಂಗಡಿಗೋಸ್ಕರ ಸಾಮಾನು. ಅದೇ ನಮಗೋಸ್ಕರ ಯಾವುದೋ ಬೇಕ್ರಿ ಐಟಮ್ಸ್ ತಂದಿದ್ದಾರೆ. ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೆ ಏನೇನು ತಂದಿದ್ದಾರೆ ಅಂತ. ಐಸ್ ಒಂದಿನ ನಾನು ತಂದಿದ್ದೆ ಬೇಕ್ರಿ ಐಟಮ್ಸು, ಆದರೆ ಅದ್ರ ಟೇಸ್ಟ್ ಅನಿಸ್ಲಿಲ್ಲ. ಯಾಕಂದರೆ ತಂದೆ ತಾಯಿ ತರುವ ಬೇಕ್ರಿಯಿಂದ ಐಟಮ್ಸ್ ತರ್ತಾರಲ್ಲ, ಆ ಟೇಸ್ಟೇ ಬೇರೆ, ನಾವು ತರೋದೇ ಬೇರೆ ನೋಡಿ ಗೈಸ್. ಬ್ರೆಡ್ ಇದೆ, ಬ್ರೆಡ್ ತಂದಿದ್ದಾರೆ. ಮತ್ತು ಇದು ಯಾವುದು ಅಂದರೆ ಎಗ್ ಪಪ್ಪು, ಅದೇ ರೀತಿ ಚಿಪ್ಸು. ಗಾಯ್ಸ್ ಬನ್ನಿ ತಿನ್ಬಿಡೋಣ. ತುಂಬ ದಿನ ಆದಮೇಲೆ ನಾನು, ನಮ್ಮ ತಮ್ಮ ಮತ್ತು ಅಮ್ಮ ಎಲ್ಲರೂ ಸೇರಿ ಊಟ ಮಾಡ್ತಿದ್ದೀವಿ. ಅಪ್ಪ ಒಂದು ಮಿಸ್ಸಿಂಗು. ಅಪ್ಪ ಹಾಸ್ಪಿಟ್ಲಿಗೆ ಹೋಗಿ ಈಗ ಬಂದಿದ್ದಾರೆ. ಅವ್ರೇನೋ ಫ್ರೆಶ್ ಅಪ್ ಆಗಿ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ನೋಡಿ ನಾನು ಮತ್ತು ತಮ್ಮ ಮತ್ತು ಅಮ್ಮ 3 ಊಟ ಮಾಡ್ತಿದ್ದೀವಿ ನೋಡಿ ಗಾಯ್ಸ್. ಸಂಡೇ ಸ್ಪೆಷಲ್ ಎಲ್ಲ ಮನೆ ಚಿಕನ್ ಇದ್ದರೆ. ಆ್ಯಕ್ಚುಲಿ ನಮ್ಮ ಮನೆ ನಿನ್ನೆ ಚಿಕನ್ ಮಾಡಿಬಿಟ್ಟಿದ್ರು ಅಕ್ಕ ಬಂದಾಗ, ಅದಕ್ಕೆ ಇವು ಚಿಕನ್ ಇಲ್ಲ ಅಂತ ನೋಡಿ ಗಾಯ್ಸ್. ಅನ್ನ ಮತ್ತು ಯಾವ ಸಾಂಬಾರಮ್ಮ ಇದು? ಏನು ಹೇಳ್ತಾನೆ ಇನ್ನು ಥಿಂಕ್ ಮಾಡಮ್ಮ, ನೀನು ಥಿಂಕ್ ಮಾಡು. ಅಡಿಗೆ ಮಾಡಿದವರೇ ಗೊತ್ತಿಲ್ಲ ಅಂದ್ರೆ ನಮ್ಗೆ ತಿನ್ನೋರಿಗೆ ಮತ್ತೆ ಏನು ಗೊತ್ತಾಗೋದು ಗೈಸ್ ನೋಡಿ ಗೈಸ್. ಅಲಸಂದಿ ಸಾರು ಅಂತ ನೋಡಿ ಗೈಸ್. ಗೈಸ್ ನಾನು ವಿಡಿಯೋ ಎಡಿಟ್ ಮಾಡುವಂಥ ಸ್ಟುಡಿಯೋ ತೋರಿಸ್ಲಾ ನಿಮಗೆ ನೋಡಿ ಗೈಸ್. ಇದೇ ಸ್ಟುಡಿಯೋ ನೋಡಿ. ಇಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ವಿಡಿಯೋ ಎಡಿಟ್ ಮಾಡಿ ಅವರಿಗೆ ವಿಡಿಯೋ ಯಾವ ಥರ ಬಂದಿದೆ ಶಾರ್ಟ್ಸು ಅವೆಲ್ಲ ತೋರಿಸೋದಕ್ಕೆ ಕರೆಸಿದ್ದೇನೆ ಅವರಿಗೆ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಏನೋ ಶಾರ್ಟ್ಸ್ ನೋಡ್ತಿದ್ದಾರೆ ನೋಡಿ ಗೈಸ್. ಈಗ ವಿಡಿಯೋ ನೋಡ್ತೀಯಲ್ಲ, ಇನ್ನೂ ಜೋರು ಹೊಡಿಬೇಕೇನು ಮಗನಿಗೆ? ನೋಡಿ ಗೈಸ್ ಏನೇ ಮಾಡ್ತಿದ್ದಾರೆ ನೋಡಿ. ಟೈಮು 7 ಗಂಟೆ ಆಗಿದೆ. ಇವಾಗ ಬಿಗ್ ಬಾಸ್ ನೋಡೋ ಸಮಯ. ಎಲ್ಲರೂ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ನೋಡಿರ್ತೀವಿ ನೋಡಿ ಗೈಸ್. ನೋಡಿ ನಮ್ಮ ಟೀಮ್ ಮೆಂಬರ್ಸ್ ಇಲ್ಲಿದ್ದಾರೆ ನೋಡಿ. ಬಿಗ್ ಬಾಸ್ ನೋಡ್ತಿದ್ದೀವಿ. ಸಾಂಗ್ ಬರ್ತಿದೆ ನೋಡಿ. ಫುಲ್ ಎಕ್ಸೈಟ್ಮೆಂಟ್ ಇದೆ. ಗೈಸ್ ಫುಲ್ ಎಕ್ಸೈಟ್ಮೆಂಟ್ ಇದೆ. ಅದರ ಒಂದು ಕಡೆ ಪಕ್ಕ ನಂಬಿಕೆ ಇದೆ ಗಿಲ್ಲಿ ಗೆಲ್ತಾನಂತ. ಸೆಕೆಂಡು ನಮ್ಮ ಪ್ರಕಾರ ಮೋಸ್ಟ್ಲಿ ಅಶ್ವಿನಿ ಬರ್ಬೋದು ನಾನು ಅನ್ಕೊಂಡಿದ್ದೀನಿ. ಫಸ್ಟ್ ಮಾತ್ರ ಗೆಲ್ಲಿನಿ, ಅದು ಪಕ್ಕ. ಕಾದು ನೋಡೋಣ ಯಾರು ಗೆಲ್ತಾರೆ ಯಾರಿಲ್ಲ. ಬನ್ನಿ. ಆ ಟೈಮಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಚೂರು ನೋವಾಗ್ಬೋದು, ಒಂದಿಷ್ಟು ಖುಷಿ ಆಗ್ಬೋದು. ಎಲ್ಲದಕ್ಕೂ ರೆಡಿ. ಇದು ಪ್ರೊಸೀಜರ್. ಇಲ್ಲಿ ಯಾರು ಬಸ್ ನೋಡ್ತಿದ್ವಿ ಆ ಕಡೆ ಮನೆಯಲ್ಲಿ. ಬ್ರೇಕ್ ಅಂತ ಹೇಳಿ ಊಟಕ್ಕೆ ಬಂದಿದ್ದೀವಿ. ನಂದು ಊಟ ಆಯ್ತು. ಇವಾಗ ನಮ್ಮ ಫ್ಯಾಮಿಲಿ ಊಟ ಮಾಡ್ತಿದ್ದಾರೆ ನೋಡಿ. ತಮ್ಮ ಅಪ್ಪ ಅಮ್ಮ ಎಲ್ಲರೂ ಊಟ ಮಾಡ್ತಿದ್ದಾರೆ.
ಇಲ್ಲಿ ನಮ್ಮನೇಲಿ ನ್ಯೂಸ್ ಚಾನಲ್ ಹಚ್ಚಿದ್ರು ನಮ್ಮ ಅಪ್ಪವರು, ಅದಕ್ಕೆ ಇಲ್ಲಿ ನೋಡಕ್ ಆಗ್ತಿಲ್ಲ, ಅದಕ್ಕೆ ಆ ಕಡೆ ಮನೆಗೆ ಹೋಗಿದ್ದೀವಿ. ಸದ್ಯಕ್ಕೆ ಊಟ ಮಾಡ್ತಿದ್ದಾರೆ ನೋಡಿ. ಮತ್ತೆ ಅಲ್ಲಿ ಎಂಟ್ರಿ ಆಗ್ತೀವಿ, ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀವಿ. ಗಾಯ್ಸ್ ಕಾಳು ರೊಟ್ಟಿ ತಿಂತಿದ್ದಾಳೆ ನೋಡಿ ನಮ್ಮಮ್ಮ, ನಮ್ಮಪ್ಪ ಮತ್ತೆ ನಮ್ಮ ತಮ್ಮ ಇಬ್ರು ಸೇಮ್ ಎಗ್ ಕರಿ ಮತ್ತೆ ರೊಟ್ಟಿ. ಗಾಯ್ಸ್ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.